ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫ್ಲಿಪ್ಕಾರ್ಟ್ನಲ್ಲಿ ಒಂದು ಹೊಸ ಸಬ್ಸ್ಕ್ರಿಪ್ಷನ್ ಅನ್ಬೋದು ಅಥವಾ ಹೊಸ ಪ್ಲ್ಯಾನನ್ನು ಅನ್ಬೋದು. ಇದು ಕಂಪ್ಲೀಟ್ಲಿ ಫ್ರೀಯಾಗಿ ಲಾಂಚ್ ಮಾಡಿದ್ದಾರೆ. ಇದು ಯಾರಿಗೆ ಸಿಗುತ್ತೆ, ಅದರ ಕ್ರೈಟೇರಿಯಾ ಏನು, ಏನೇನು ಬೆನಿಫಿಟ್ಸ್ ಏನು, ಇದು ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಅಂದರೆ ಮೇ 1 ಇದು ಸ್ಟಾರ್ಟ್ ಆಗುವಂಥದ್ದು. ಈಗ ಅವರು ಏನೇನು ಫೀಚರ್ಸ್ ಸಿಗುತ್ತೆ, ಏನೇನೆಲ್ಲ ಯಾವ ರೀತಿಯಾಗಿ ಕ್ರೈಟೇರಿಯಿಂದ ನಿಮಗೆ ಅದು ಅವೈಲ್ ಆಗುತ್ತೆ ಅಂತ ನಿಮಗೆ ಲಾಂಚ್ ಮಾಡಿದ್ದಾರೆ. ಅದು ಯಾವ್ಯಾವ ರೀತಿಯಾಗಿ ಅಂತ ನಿಮಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ನೀವು ಫ್ಲಿಪ್ಕಾರ್ಟ್ನಲ್ಲಿ ಓಪನ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಬ್ಯಾನರ್ ಬರ್ತಾಯಿದೆ, ಯು ಆರ್ ಗೋಲ್ಡ್ ಪ್ಲಸ್ ನಾವು. ಇದಕ್ಕೆ ಕ್ರೈಟೇರಿಯಾ ಏನು ಅದ್ರ ಮೇಲೆ ಕ್ಲಿಕ್ ಮಾಡ್ತಾನೆ. ಮೊದಲೇದಾಗಿ ಇಲ್ಲಿ ಪ್ಲಸ್ ಸಿಲ್ವರ್ ಅಂತ ಇತ್ತು. ನೀವೇನಾದರೂ ಒಂದು ಲಾಸ್ಟ್ ಇಯರ್ನಲ್ಲಿ ಅಥವಾ ಲಾಸ್ಟ್ ಯಾವುದೋ ಟೈಮ್ ಪೀರಿಯಡ್ನಲ್ಲಿ ನಿಮ್ಮದು 10 ಆರ್ಡರ್ ಕಂಪ್ಲೀಟ್ ಆಗಿದ್ದರೆ 10 ಆರ್ಡರ್ ಕಂಪ್ಲೀಟ್ ಆದ ನಂತರ 1 ವರ್ಷ ತನಕ ನಿಮಗೆ ಪ್ಲಸ್ ಸಿಲ್ವರ್ ಮೆಂಬರ್ಶಿಪ್ ಬರುತ್ತೆ. ನೀವೇನಾದರೂ ಲಾಸ್ಟ್ ಆರ್ಡರ್ನ ನೀವು 20 ಆರ್ಡರ್ಸ್ ಆಗಿದ್ದರೆ ಅದರಿಂದ ಮುಂದೆ ನಿಮಗೆ 1 ವರ್ಷದವರೆಗೂ ನಿಮಗೇನಾಗುತ್ತೆ, ಒಂದು ಪ್ಲಸ್ ಗೋಲ್ಡ್ ಮೆಂಬರ್ಶಿಪ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಮತ್ತು ಎರಡು ಕಂಪ್ಯಾರಿಸನ್ ಮಾಡಿ ನಿಮಗೆ ಯಾವ್ಯಾವ ರೀತಿಯಾಗಿ ಬೆನಿಫಿಟ್ಸ್ ಇರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಇಲ್ಲಿ ನೋಡ್ಬೋದು, ಇದು 1 ಮೇಯಿಂದ ಸ್ಟಾರ್ಟ್ ಆಗುವಂಥದ್ದು. ಪ್ಲಸ್ ಗೋಲ್ಡ್ ಬೆನಿಫಿಟ್ಸ್ ಏನೇನು, ಇಲ್ಲಿ ನಿಮಗೆ 15% ಅರ್ಲಿ ಆಕ್ಸೆಸ್ ಡಿಸ್ಕೌಂಟ್ ಸಿಗುತ್ತೆ ಸೇಲ್ನಲ್ಲಿರುವಾಗ, ಮತ್ತು ಒಂದು ಸರ್ಪ್ರೈಸ್ ಬಿಗ್ಗರ್ ರಿಟರ್ನ್ಸ್ ಕೂಡ ಇರ್ತದೆ. ಅದೇ ರೀತಿಯಾಗಿ ಒಂದು ಸೂಪರ್ ಕ್ಯಾಶ್ಬ್ಯಾಕ್ ಏನಿರುತ್ತೆ 2% ಸಿಗುತ್ತೆ ನಿಮಗೆ, ಅಪ್ ಟು 25 ಕಾಯಿನ್ಸ್ ಅಂತಲೇ ಹೇಳ್ಬೋದು. ಮತ್ತು ಎಕ್ಸ್ಟ್ರಾ 5% ಆಫ್ ವಿತ್ ಯುವರ್ ಸೂಪರ್ ಕಾಯಿನ್ಸ್. ನಾವು ಒಂದು ಹಳೆಯ ಸೂಪರ್ ಕಾಯಿನ್ಸನ್ನು ಯೂಸ್ ಮಾಡಿಕೊಂಡು ಯಾವುದಾದ್ರೂ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಿದರೆ ಎಲಿಜಿಬಲ್ ಇರೋ ಪ್ರಾಡಕ್ಟ್ಸ್ ಮೇಲೆ ಒಂದು ಅಪ್ ಟು 5%, ಅಂದರೆ ಒಂದು 100 ಕಾಯಿನ್ಸ್ ಮ್ಯಾಕ್ಸಿಮಮ್ ನಾವು ಒಂದು ಆರ್ಡರ್ಗೆ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಪ್ಲಸ್ ಸಿಲ್ವರ್ ಬೆನಿಫಿಟ್ಸ್ನಲ್ಲಿ ಏನಿತ್ತು, ಮೊದಲನೇದು ಹಳೆಯದಿತ್ತಲ್ವ, ಅಲ್ಲಿ ನಿಮಗೆ 12% ಇನ್ಸ್ಟಂಟ್ ಡಿಸ್ಕೌಂಟ್ ಸಿಗ್ತಾಯಿತ್ತು. ಆದರೆ ಹಳೆ ಪ್ಲಸ್ ಮೆಂಬರ್ನಲ್ಲಿ 10% ಅಷ್ಟೇ ಸಿಗ್ತಿತ್ತು. ಈಗ ಪ್ಲಸ್ ಮೆಂಬರ್ಗೆ 12% ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮತ್ತು ಅದೇ ರೀತಿಯಾಗಿ 1% ಸೂಪರ್ ಕಾಯಿನ್ಸ್ ಕ್ಯಾಶ್ಬ್ಯಾಕ್ ಕೂಡ ಸಿಗುತ್ತೆ, ಅಪ್ ಟು ಮ್ಯಾಕ್ಸಿಮಮ್ 25 ಕಾಯಿನ್ಸ್. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಅಪ್ ಟು 25, ಮತ್ತು ಇಲ್ಲಿ ಪ್ಲಸ್ ಮೆಂಬರ್ನಲ್ಲಿ ಕೂಡ 25 ಅಂತ ಇದೆ. ಇದಕ್ಕೆ ಏನು ಅಂದರೆ, ನಿಮ್ಮದೇನಾದರೂ 2% ಅಂದರೆ ಹೇಳ್ಬೇಕಂದ್ರೆ ಎಷ್ಟು ಆಗ್ತದೆ ಅಂದರೆ, ನೀವೇನಾದರೂ ಕಡಿಮೆ ಅಮೌಂಟಿನ ಒಂದು ಯಾವುದಾದ್ರೂ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾಯಿದ್ರೆ ಅಲ್ಲಿ 2%ಅನ್ನು ಯೂಸ್ ಮಾಡ್ಕೋತಾರೆ. ಅಲ್ಲಿ ಕೂಡ ಅಪ್ ಟು 25 ಇರುತ್ತೆ. ಆದರೆ ನೀವು ಅದೇ ಸೇಮ್ ಅಮೌಂಟಿನ ಒಂದು ಬೇರೆ ಆರ್ಡ್ರನ್ನು ನೀವು ಪ್ಲೇಸ್ ಮಾಡ್ತಾಯಿದ್ರೆ 1% ಮಾತ್ರ ಇಲ್ಲಿ ಸಿಗ್ತದೆ. ಅದಕ್ಕೆ ನೀವು ಪ್ಲಸ್ ಇದ್ದರೆ ಅಲ್ಲಿ 2% ಸಿಗುವಂಥದ್ದು. ಮೊದಲೇ ಅದಾದ ನಂತರ ಇಲ್ಲಿ ಪ್ಲಸ್ನಲ್ಲಿ ನಿಮಗೆ 5% ಆಫ್ ಕೂಡ ಸಿಗುತ್ತೆ ಸೂಪರ್ ಕಾಯಿನ್ಸ್ ಮೇಲೆ. ಇದು ಸೇಮ್ ಇದೆ ಎರಡು ಕಡೆ. ಮೊದಲೇದಾಗಿ ಇಲ್ಲಿ ಏನಿದು, ಮೊದಲೇದಾಗಿ ಇಲ್ಲಿ ಎಕ್ಸ್ಟ್ರಾ ಸೇವಿಂಗ್ಸ್ ಆಗುತ್ತೆ ಇದರಲ್ಲಿ, ಮತ್ತು ಒಂದು ಸ್ಪೆಷಲ್ ಪರ್ಕ್ಸ್ ಕೂಡ ಸಿಗುತ್ತದೆ. ಅದೇ ರೀತಿಯಾಗಿ ಒಂದು ರಿವಾರ್ಡ್ಸ್ ಕೂಡ ಸಿಗುತ್ತದೆ. ಅದೇ ರೀತಿಯಾಗಿ ಇದನ್ನ ಜಾಯಿನ್ ಮಾಡಲಿಕ್ಕೆ ಒಂದು 10 ಆರ್ಡರ್ಸ್ ಬೇಕು. ಸಿಲ್ವರ್ ಮೆಂಬರ್ಗೆ, ಗೋಲ್ಡ್ ಮೆಂಬರ್ ಆಗಲಿಕ್ಕೆ 20 ಆರ್ಡರ್ಸ್ ಬೇಕು. ಮತ್ತು ಅದೇ ರೀತಿಯಾಗಿ ಡೆಲಿವರ್ಡ್ ಮತ್ತು ನಾಟ್ ರಿಟರ್ನ್ ಆಗಿರಬೇಕು, ಆವಾಗ ಮಾತ್ರ ಇದು ಸಕ್ಸಸ್ಫುಲ್ ಆರ್ಡರ್ ಆಗಿ ಸಿಗುತ್ತೆ. ಇಲ್ಲಿ ಕಂಪ್ಯಾರಿಸನ್ ನೋಡ್ಬೋದು. ಇಲ್ಲಿ ಸಿಲ್ವರ್ನಲ್ಲಿ ನಿಮಗೆ ಸೂಪರ್ ಕಾಯಿನ್ಸ್ ಕ್ಯಾಶ್ಬ್ಯಾಕ್ ಎಷ್ಟು ಸಿಗುತ್ತೆ, 1%, ಪ್ಲಸ್ನಲ್ಲಿ 2%, ಆದರೆ ಮ್ಯಾಕ್ಸಿಮಮ್ 25%. ಮತ್ತು ಡಿಸ್ಕೌಂಟು ಪ್ರಾಡಕ್ಟ್ಸ್ ಮೇಲೆ ಅದು 5% ಆಗಿರುತ್ತೆ, ಎರಡು ಕೂಡ ಸೇಮ್. ಆದರೆ ಇಲ್ಲಿ ಅರ್ಲಿ ಆಕ್ಸೆಸ್ ಸೇಲ್ ಸಿಗುತ್ತೆ ನಿಮಗೆ ಎರಡು ಕಡೆ. ಆವಾಗ ಏನಾಗುತ್ತೆ, ಒಂದು 12% ಇನ್ಸ್ಟಂಟ್ ಡಿಸ್ಕೌಂಟ್ ಇರುತ್ತೆ, ಮತ್ತು 15% ಗೋಲ್ಡ್ನಲ್ಲಿ ಇರುತ್ತೆ, ಒಂದು 3% ಎಕ್ಸ್ಟ್ರಾ ಅಂತಲೇ ಹೇಳ್ಬೋದು. ಮತ್ತು ಇನ್ನೂ ಈ ಥರದ ಅರ್ಲಿ ಆಕ್ಸೆಸ್ ಸೇಲ್ಸು ಎರಡು ಕಡೆ ಸೇಮ್ ಆಗಿ ಇರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಗಳು ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಕೊಬೋದು. ಇದು ಇನ್ನೂ ಕೂಡ ಲಾಂಚ್ ಆಗಿಲ್ಲ. ಲಾಂಚ್ ಆದ ನಂತರ ನಿಮಗೆ ಕಂಪ್ಲೀಟ್ ಬೆನಿಫಿಟ್ಸು ಯಾವ ರೀತಿಯಾಗಿ ನೀವು ಕ್ಯಾಶ್ಬ್ಯಾಕ್ ಅರ್ನ್ ಮಾಡ್ಬೋದು, ಯಾವ ರೀತಿಯಾಗಿ ಕ್ಯಾಶ್ಬ್ಯಾಕನ್ನು ನೀವು ಕನ್ಫರ್ಮ್ ಮಾಡ್ಕೋಬೇಕಂತ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮೇ 1 ನಂತರ ಅದು ಲಾಂಚ್ ಆದ ನಂತರ ನಿಮಗೆ ಇದನ್ನ ತಿಳಿಸ್ಕೊಡ್ತೇನೆ. ಮತ್ತು ಇನ್ನೊಂದು ನೋಡ್ಬೋದು, ಮೇ 2ನೇ ತಾರೀಕಿಂದ ಒಂದು ಹೊಸದು ಲಾಂಚ್ ಆಗ್ತಾಯಿದೆ. ಏನಂದರೆ ಒಂದು ಸೇಲ್ ಚಾಲೂ ಆಗ್ತಾಯಿದೆ. ಆವಾಗ ನೀವು ಅದನ್ನ ಕಂಪ್ಲೀಟ್ ಮಾಹಿತಿಯನ್ನು ನೀವು ಅಲ್ಲಿ ತಿಳಿಸ್ಕೊಬೋದು. ನಾನು ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ನಿಮಗೆ ಏನಾದರೂ ಕ್ಯೂರಿಯಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.